ಈಗ ಸೆಲ್ಗಳಲ್ಲಿ ಯಾವ್ಯಾವ ಶೇಪ್ ಮತ್ತು ಸೈಜ್ ಐತೆ ಅನ್ನೋದು ಹೇಳ್ತೀನಿ. ಸೆಲ್ಗಳು ಯಾವ ಥರ ಬೇಕಾದರೂ ಶೇಪ್ ಇರ್ಬೋದು, ಯಾವ ಥರ ಬೇಕಾದರೂ ಸೈಜು ಇರ್ಬೋದು. ಅದು ಈ ಸ್ಮೂತ್ ಮಸಲ್ ಸೆಲ್ ಅನ್ನೋದು ಈ ಥರ ಸ್ಪಿಂಡಲ್ ಶೇಪ್ ಇರ್ತದೆ. ಡಂಬೆಲ್ ಎತ್ತುತ್ತೀವಲ್ಲ ಸ್ಪಿಂಡಲ್ ಥರ, ಹಿಂಗೆ ಮೇಲಿಂದ ತುದಿಯಿಂದ ಮತ್ತೆ ದಪ್ಪ ಆಗಿ ಮತ್ತೆ ಸಣ್ಣ ಆಗೋದು ಸ್ಪಿಂಡಲ್ ಶೇಪು. ಅದೇ ಥರ ರಕ್ತ ಕಣಗಳು ಯಾವ ಶೇಪು, ರೌಂಡ್ ಶೇಪ್ ಇರ್ತದೆ. ಇದು ಸೈಡಿನ ನೋಡಿದಾಗ, ಮೇಲಿನ ನೋಡಿದಾಗ ಹಿಂಗೆ ಡಿಸ್ಕ್ ಶೇಪ್ ಇರ್ತದೆ. ಈ ಬಿಳಿ ರಕ್ತ ಕಣಗಳು ಮಾಮೂಲಿ ಬಾಲ್ ಶೇಪ್ ಇರ್ತದೆ, ರೌಂಡ್ ಶೇಪು. ಅದೇ ಥರ ಇನ್ನು ಕೆಲವು ಅಮಿಬಾಯ್ಡ್ ಶೇಪ್ ಇರ್ತದೆ ಒಂದೊಂದು ಜೀವಕೋಶಗಳು. ಇದು ರೌಂಡ್ ಶೇಪ್ ಅಂದರೆ ಬಿಳಿ ರಕ್ತ ಕಣಗಳು ಅಮಿಬಾಯ್ಡ್ ಶೇಪ್ ಥರ, ಅದು ಯಾವಾಗ ಬೇಕು ಅವಾಗ ಶೇಪ್ ಚೇಂಜ್ ಮಾಡ್ಬೋದು. ಅದೇ ನರ್ವ್ ಸೆಲ್ಗಳು ಉದ್ದಕ್ಕಿರೋ ಥರ ಇರ್ತದೆ. ಯಾಕೆಂದರೆ ಬ್ರೈನಿಂದ ಕೈ ತನಕ ಅಷ್ಟುದ್ದ ಯಾವುದೇ ನರ್ವ್ ಇಂಪಲ್ಸ್ ಆದರೂ ಒಂದೇ ಸತಿ ಟ್ರಾನ್ಸ್ಫರ್ ಮಾಡಬೇಕು. ಹಂಗಾಗಿ ಈ ಥರ ಶೇಪಲ್ಲಿ ಇರ್ತದೆ. ಅದೇ ಬೋನ್ ಸೆಲ್ಗಳು ಯಾವುದು ಅಂದರೆ ಅದು ಬೇರೆ ಥರ ಹಾರ್ಡ್ ಆಗಿರ್ತದೆ. ಆಸ್ಟಿಯೋಸೈಟ್ಸ್ ಅಂತ ಬೋನ್ ಸೆಲ್ಗಳು, ಅದು ತೀರಾ ಲೇಟಾಗಿ ಡಿಜನರೇಟ್ ಆಯ್ತದೆ, ಹಾರ್ಡ್ ಸೆಲ್ಗಳದು. ಅದೇ ಥರ ಓವಮ್ ಅಂದರೆ ರೌಂಡ್ ಶೇಪ್, ಇದು ಎಕ್ಸೆಲ್ಲು. ಯಾಕೆಂದರೆ ಮೊದಲು ಬೆಳಿಬೇಕಾದ್ರೆ ಈ ಜೀವಕೋಶ ನ್ಯೂಟ್ರಿಷನ್ನು ಇರಬೇಕು, ಆಮೇಲೆ ಇದು ಬೆಳೀತಾ ಬೆಳೀತಾ ಹೊಸ್ದಾಗಿ ಮಗುವಾಗಿ ಕನ್ವರ್ಟ್ ಆಗಬೇಕಿದು. ಸ್ಪರ್ಮ್ ಸೆಲ್ಗಳೇನು ಉದ್ದಕ್ಕೆ ಬಾಲ ಇರ್ತದೆ ಹಿಂದೆ, ಟೈಲು. ಯಾಕೆ ಇಷ್ಟುದ್ದ ಟೈಲ್ ಇರ್ತದೆ ಅಂದರೆ ಎಷ್ಟೋ ದೂರ ಟ್ರಾವೆಲ್ ಮಾಡಬೇಕಿದು, ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಟ್ರಾವೆಲ್ ಮಾಡಬೇಕಿದು. ಆ ಸೆಲ್ ಲೆಕ್ಕದಲ್ಲಿ ಎಷ್ಟೋ ಕಿಲೋಮೀಟ್ರು, ನಾವು ಕಿಲೋಮೀಟ್ರ್ ಗಟ್ಟಲೆ ನಡೆಯೋದಕ್ಕೆ ಅದು ಸಮ. ಹಂಗಾಗಿ ಅದಕ್ಕೆ ಅಷ್ಟುದ್ದ ಟೈಲ್ ಇರ್ತದೆ ಬಾಲದ ಥರ. ಫ್ಯಾಟ್ ಸೆಲ್ಗಳು ಯಾವ ಥರ ಅಂದರೆ ಎಲ್ಲ ಮೆಟೀರಿಯಲ್ಗಳೆಲ್ಲ ಸೈಡಲ್ಲಿ ಇದ್ಬಿಟ್ಟು ಮಧ್ಯ ಇಷ್ಟು ಅಪ್ಪ ಕಂಟೆಂಟಲ್ಲಿ ಬರೀ ಫ್ಯಾಟ್ ತುಂಬಿರ್ತದೆ. ಆ ಥರ ಒಂದೊಂದು ಸೆಲ್ಗಳು ಒಂದೊಂದು ಶೇಪು ಮತ್ತು ಸೈಜಲ್ಲಿ ಇರ್ತದೆ. ಅದು ಯಾವ್ಯಾವ ಫಂಕ್ಷನ್ ಮಾಡ್ತದೋ ಆ ಥರ. ಬಾಯ್.